ಬರೆದಿರ್ತಕ್ಕಂತಹ ಗೋಡೆ ಬರಹಗಳನ್ನು ಯಾರು ಯಾಕೆ ಅಳಿಸಿದರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಗೋಡೆ ಬರಹ ಬರೆದ ಮಾತ್ರಕ್ಕೆ ನಗರದ ಸೌಂದರ್ಯಕ್ಕೆ ಧಕ್ಕೆ ಬರೋದಿಲ್ಲ. ನಗರದ ಸೌಂದರ್ಯ ವೃದ್ಧಿಯಾಗಬೇಕಾದ್ರೆ ನಗರವನ್ನು ಸ್ವಚ್ಛವಾಗಿರಬೇಕಾಗುತ್ತೆ. ಆದ್ದರಿಂದ ಈ ನಿರ್ಣಯವನ್ನು ನಗರಸಭೆ ತೆಗೆದುಕೊಂಡಿರಲಿ, ಜಿಲ್ಲಾ ಆಡಳಿತವೇ ತೆಗೆದುಕೊಂಡಿರಲಿ, ಯಾರೇ ತೆಗೆದುಕೊಂಡು ಕೂಡ ಈ ಒಂದು ಖಂಡನೀಯವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರ್ತಕ್ಕಂಥ ಇರುವಂತ ನಾನಾದರೂ ಕೂಡ ನಮ್ಮ ಸಂಘಟನೆಯ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವನಾಯಿಯ ವಿಜಯೋತ್ಸವ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ನಂದಿ ಅನ್ನುವಂತಹ ಗ್ರಾಮದಲ್ಲಿ ರೈತರ ಭೂಮಿ ವಶಪಡಿಸಿಕೊಂಡಾಗ ಬಹಳ ದೊಡ್ಡ ಹೋರಾಟ ನಡೆಯಿತು. ಅಲ್ಲಿಯ ಸರ್ಕಾರ ಮಣಿಯದೇ ಹೋದ್ರಿಂದ ಆ ಸರ್ಕಾರ ಅಧಿಕಾರವನ್ನೇ ಪಶ್ಚಿಮ ಬಂಗಾಳದಲ್ಲಿ ಕಳೆದುಕೊಳ್ತಕ್ಕಂಥ ದುಸ್ಥಿತಿ ಬಂತು. ಕರ್ನಾಟಕದಲ್ಲಿಯೂ ಕೂಡ ಅದೇ ಒಂದು ಎಚ್ಚರಿಕೆಯನ್ನು ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಘಟನೆಗಳು ಹೇಳಿದ್ರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗಿನ ಮುಖ್ಯಮಂತ್ರಿಗಳು ಆದ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರು ದೇವನಹಳ್ಳಿಯ ಹೋರಾಟಕ್ಕೆ ಬೆಂಬಲಿಸಿದರು. ಆ